ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು ಒಂದಿಷ್ಟು ಸ್ಟೂಡೆಂಟ್ಸ್ಗಳು ಕೇಳ್ತಾ ಇದ್ರು, ಸರ್ ಯಾವಾಗ ಕೋರ್ಸಸನ್ನು ಸ್ಟಾರ್ಟ್ ಮಾಡ್ತೀರಾ ಅಂತಿದ್ದೀರಾ. ಸೊ ಅದ್ರ ಬಗ್ಗೆ ಇವತ್ತಿನ ಕೋರ್ಸಿನ ಬಗ್ಗೆ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಕರೆಕ್ಟ್ ಕೇಳಿ, ಫಸ್ಟ್ ಕೋರ್ಸಲ್ಲಿ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇರೋದು. ಯಾಕಂದರೆ ಎಲ್ಲರೂ ಕೂಡ ಆಲ್ಮೋಸ್ಟ್ ಫಸ್ಟ್ ಇಯರ್ ಇಂಜಿನಿಯರಿಂಗಲ್ಲಿ ಇರಲಿಕ್ಕೋಸ್ಕರ ನಿಮ್ಮ ಫೌಂಡೇಶನ್ ಸ್ಟ್ರಾಂಗ್ ಆಗಲಿ ಅಂತೇಳಿ ನಾನು ಕೋರ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಯಾವ ಕೋರ್ಸ್ ಅಂತ ಕೇಳಿದರೆ ಸಿ ಮತ್ತು C++. ಓಕೆ, ಎರಡು, ಒಂದು ಸಿ ಪ್ರೋಗ್ರಾಮಿಂಗು, ಫಂಡಮೆಂಟಲ್ಸ್ ಆಫ್ ಸಿ ಪ್ರೋಗ್ರಾಮಿಂಗು ಆ್ಯಂಡ್ C++, CPP ಎರಡರದ್ದು ಕೂಡ ಫಸ್ಟ್ ಕೋರ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಎರಡರದ್ದು ಪ್ಯಾಕೇಜ್ ಆಗಿದೆ. ಅದರದ್ದು ಫೀಸು ಎಷ್ಟಾಗುತ್ತೆ, ಇದು ಪೇಯ್ಡ್ ಕೋರ್ಸ್ ಆಗಿರುತ್ತೆ. ಓಕೆ, ಎವ್ರಿ ಸ್ಯಾಟರ್ಡೆ ಮತ್ತು ಸಂಡೇ ಇರುತ್ತೆ. ನೋಡಿ, ನೆನ್ಪಿಟ್ಕೊಳ್ಳಿ, ಇದು ಪೇಯ್ಡ್ ಕೋರ್ಸು. ಇದರಲ್ಲಿ ಯಾವುದಿರುತ್ತೆ, ಫಸ್ಟ್ ಇದರಲ್ಲಿ ನಾವು ಮಾಡ್ತಾ ಇರೋದು ಸಿ ಮತ್ತು C++, ಬೋತ್ ಸಿ ಆ್ಯಂಡ್ C++. ಯಾವಾಗಿರುತ್ತೆ ಅಂತ ಕೇಳಿದರೆ ವೀಕೆಂಡಲ್ಲಿ, ಸ್ಯಾಟರ್ಡೆ ಮತ್ತು ಸಂಡೇ. ಓಕೆ, ವೀಕೆಂಡಲ್ಲಿರುತ್ತೆ, ಸ್ಯಾಟರ್ಡೆ ಮತ್ತು ಸಂಡೇ ಇರುತ್ತೆ, ಝೂಮ್ ಮೀಟಿಂಗಲ್ಲಿರುತ್ತೆ. ಆ್ಯಂಡ್ ಟೋಟಲು 90 hours ಇರುತ್ತೆ. ಟೋಟಲ್ ಇದು 90 hours, ಮೀನಿಂಗ್ ಟು ಸೇ ದ್ಯಾಟ್ 3 months ಕೋರ್ಸ್ ನಂದಿದು. ಓಕೆ, ಯಾಕಂದರೆ ವೀಕೆಂಡಲ್ಲಿ ತಗೊಂಡು ನಾವು ಅಂದರೆ ಓನ್ಲಿ 1 hours ಅಂತಲ್ಲ, ಮೋರ್ ದ್ಯಾನ್ 1 hour, 2-3 hours ತಗೊಂಡು ಸ್ಯಾಟರ್ಡೆ ಮತ್ತು ಸಂಡೇ ತಗೊಂಡು 3 months ಇರುತ್ತೆ. 90 hours ಕೋರ್ಸು ಕಂಪ್ಲೀಟ್ ಸಿ ಮತ್ತು C++ಅನ್ನು ನಾವು ಮಾಡ್ತಾ ಇದ್ದೇವೆ. ಆಯಿತಾ, ವೀಕೆಂಡಲ್ಲಿ ಇರುತ್ತೆ, ಝೂಮ್ ಮೀಟಿಂಗಲ್ಲಿ ಇರುತ್ತೆ, ಪ್ಲಸ್ ರೆಕಾರ್ಡೆಡ್ ವಿಡಿಯೋಸನ್ನು ಕೂಡ ಪ್ರೊವೈಡ್ ಮಾಡ್ತೇವೆ. ಓಕೆ, ಯಾರ್ಯಾರಿಗೆ ನಾವು ಸ್ಯಾಟರ್ಡೆ ಸಂಡೇ ಮಾಡಿದಾಗ ಜಾಯ್ನ್ ಆಗದೆ ಇದ್ದವರಿಗೆ ರೆಕಾರ್ಡೆಡ್ ವಿಡಿಯೋಸನ್ನು ಕೂಡ ಶೇರ್ ಮಾಡ್ತೇವೆ. ಆಯಿತಾ, ಅದೊಂದು. ಓಕೆ, ರೆಕಾರ್ಡೆಡ್ ವಿಡಿಯೋಸ್ ನಿಮ್ಗೆ ಇದು ಮಾಡ್ತೇವೆ. ನಿಮ್ಮ ಮೇಲ್ ಐಡಿಗೆ ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೇವೆ. ಆ ಮೇಲ್ ಐಡಿಗೆ ನಿಮ್ಮ ರೆಕಾರ್ಡೆಡ್ ವಿಡಿಯೋಸನ್ನು ಕೂಡ ನಾವು ನಿಮಗೆ ರೆಕಾರ್ಡೆಡ್ ವಿಡಿಯೋಸನ್ನು ಕೂಡ ಪ್ರೊವೈಡ್ ಮಾಡ್ತೇವೆ. ಪ್ಲಸ್ ಆಯಿತಾ, ಡೌಟ್ಸ್, ನಿಮ್ಗೆ ಏನಾದರೂ ಡೌಟ್ಸ್ಗಳು ಬಂದರೆ ಎಲ್ರಿಗೂ ಕೂಡ ಒಂದೊಂದು ಸ್ಲಾಟ್ ಕೊಡ್ತೇವೆ. ಈಗ ಒಂದೊಂದು ಕಾನ್ಸೆಪ್ಟ್ ಆದಾಗ, ಈಗ ಬೇಸಿಕ್ ಕಾನ್ಸೆಪ್ಟ್ ಏನು ಡೌಟ್ಸ್ಗಳು ಇರೋದಿಲ್ಲ, ಬಟ್ ಡೀಪ್ ಹೋಗ್ತಾ ನಾನು ಹೇಳ್ತೇನೆ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂತ. ಅದರಲ್ಲಿ ಡೌಟ್ಸ್ಗಳಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಟೈಮ್ ಸ್ಲಾಟ್ ಕೊಟ್ಟು, ಓಕೆ, ಆ ಟೈಮ್ ಸ್ಲಾಟಲ್ಲೇ ಕಾಲ್ ಮಾಡಬೇಕು. ಡೌಟ್ ಕ್ಲಿಯರಿಂಗ್ ಸೆಷನ್ ಅಂತ ಇರುತ್ತೆ. ಆಯಿತಾ, ನಾನು ಪರ್ಸ್ನಲಿ ಎಲ್ರಿಗೂ ಸಪ್ರೇಟಾಗಿ ಡೌಟ್ ಕ್ಲಿಯರ್ ಮಾಡ್ತೇನೆ. ಅದು ಡೌಟ್ ಕ್ಲಿಯರಿಂಗ್ ಸೆಷನ್ ಅಂತ ಇರುತ್ತೆ, ಸಪ್ರೇಟಾಗಿ. ಎಲ್ಲ ಗ್ರೂಪಲ್ಲಲ್ಲ, ನಿಮ್ಗೆ ಏನು ಡೌಟ್ಸ್ ಇದೆ, ನಾನು ಮಾಡಿರೋ ಟಾಪಿಕಲ್ಲಿ ಏನು ಡೌಟ್ ಇದೆ, ಸಪ್ರೇಟಾಗಿ ಒಂದು ಟೈಮನ್ನು ಕೊಡ್ತೇನೆ. ಆ ಟೈಮ್ ಸ್ಲಾಟಲ್ಲಿ ಏನು ಡೌಟ್ ಇದೆ, ಏನಾಗ್ತಾ ಇದೆ, ಎಲ್ಲಿ ಪ್ರಾಬ್ಲಮ್ನ ನೀವು ಎನ್ಕೌಂಟರ್ ಮಾಡ್ತಿದ್ದೀರಾ, ಎಲ್ಲದನ್ನು ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ. ಓಕೆ, ಸೊ ಇದು ಯಾವುದಲ್ಲ, C++ ಎರಡು ಇರುತ್ತೆ. ಫಂಡಮೆಂಟಲ್ಸ್ ಆಫ್ C++, ಎಷ್ಟು 90 hours ಓವರ್ ಆಗಿ 90 hours, 3 months, ಮೀನಿಂಗ್ ಟು ಸೇ ದಟ್ ನಿಮ್ಮ ಫಸ್ಟ್ ಸೆಮ್ ಎಂಡ್ ಆಗೋದ್ರೊಳಗಡೆ ಸಿ ಮತ್ತು C++ ಅಲ್ಲಿ ಫಂಡಮೆಂಟಲ್ ಸ್ಟ್ರಾಂಗ್ ಇರ್ತೀರ ನೀವು. ಫಂಡಮೆಂಟಲ್ ಸ್ಟ್ರಾಂಗ್ ಅಂತ ಹೇಳಿದ್ರೆ ಜಸ್ಟ್ ಬೇಸಿಕ್, ಈಗ ಸೆಕೆಂಡ್ PUC ಎಲ್ಲ ಹೇಳಿಕೊಡ್ತಾರಲ್ಲ, ಫಸ್ಟ್ PUC ಸೆಕೆಂಡ್ PUC ಕಂಪ್ಯೂಟರ್ ಸೈನ್ಸ್ ಅಲ್ಲ, ಕಾನ್ಸೆಪ್ಟ್ ಅದೇ ಇರುತ್ತೆ. ಬಟ್ ನಿಮ್ಮನ್ನು ನಾವು ಪ್ರಿಪೇರ್ ಮಾಡ್ತಾ ಇರೋದು ನಿಮ್ಮ ಇಂಜಿನಿಯರಿಂಗ್ ಇಂಟರ್ವ್ಯೂಗೆ ಪ್ರಿಪೇರ್ ಮಾಡ್ತಾ ಇರೋದು. ಓಕೆ, ಆ್ಯಂಡ್ ಆಗೋದು ಝೂಮ್ ಮೀಟಿಂಗಲ್ಲಿ ರೆಕಾರ್ಡೆಡ್ ವಿಡಿಯೋಸ್ ಕೂಡ ಪ್ರೊವೈಡ್ ಮಾಡ್ತೇವೆ. ಯಾರು ಜಾಯ್ನ್ ಆಗ್ಲಿಕ್ಕೆ ಆಗೋದಿಲ್ಲ ಅವರಿಗೆ. ಆಯಿತಾ, ಅಂದರೆ ಇನ್ ಕೇಸ್ ಒಂದು ಯಾವುದೊಂದು ವೀಕ್ ಮಿಸ್ ಆದರೆ ರೆಕಾರ್ಡೆಡ್ ವಿಡಿಯೋಸು ಕೂಡ ಇದು ಮಾಡ್ತೇವೆ. ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ನಾವು ಒಂದು ಟೈಮ್ ಸ್ಲಾಟನ್ನು ಕೊಡ್ತೇನೆ. ಆ ಟೈಮ್ ಸ್ಲಾಟಲ್ಲಿ ನನಗೆ ಕಾಲ್ ಮಾಡಿ ಝೂಮ್ ಮೀಟಿಂಗಲ್ಲಿ, ಅಥವಾ ನಿಮ್ಗೆ ಏನು ಡೌಟ್ ಇದೆ, ಪ್ರಾಕ್ಟಿಕಲ್ ಏನಾದರೂ ಡೌಟ್ ಇದ್ದರೆ ಅದನ್ನು ಝೂಮ್ ಮೀಟಿಂಗಲ್ಲಿ ನಾನು ಅದನ್ನು ತಗೊಂಡು ಅದನ್ನು ಕೂಡ ಕ್ಲಿಯರ್ ಮಾಡ್ತೇನೆ. ಆಯಿತು. ಓಕೆ, ಸೊ ನೀವೀಗ ಕ್ವಶನ್ ಕೇಳ್ಬೋದು, ಸರ್ ಇದನ್ನು ಸಿ ಪ್ರೋಗ್ರಾಮ್ ಮತ್ತು C++ಅನ್ನು ಕಾಲೇಜಲ್ಲೇ ಹೇಳಿಕೊಡ್ತಾರೆ, ನಿಮ್ಮಿಂದ ಏನು ನನಗೆ ಯೂಸು ಅಂತ ಕೇಳ್ತಾರೆ. ಓಕೆ, ಸೊ ಎಲ್ರಿಗೂ ಡೌಟ್ ಇರುತ್ತೆ, ಕಾಲೇಜಲ್ಲಿ ಸಿ ಪ್ರೋಗ್ರಾಮ್ ಇದೆ, C++ ಹೇಳಿ ಕೊಡ್ಬೋದು. ಕೆಲವೊಂದು ಕಾಲೇಜಲ್ಲಿ ಹೇಳಿ ಕೊಡ್ತಾರೆ, ಕೆಲವೊಂದು ಕಾಲೇಜಲ್ಲಿ ಆಪ್ಷನಲ್ ಇರುತ್ತೆ. ಸಿ ಪ್ರೋಗ್ರಾಮ್ ಇದೆ, ನಿಮ್ದೇನು ಎಕ್ಸ್ಟ್ರಾ ಫೀಚರ್ ಏನು, ನಿಮ್ಮಿಂದ ನಾವು ಪೇ ಮಾಡಿ ತಗೊಂಡು ಏನು ಯೂಸ್ ಇದೆ. ಒಂದು ವೆರಿ ಇಂಪಾರ್ಟೆಂಟ್ ಕೇಳ್ಕೊಳ್ಳಿ, ಕಾಲೇಜಲ್ಲಿ ಹೇಳಿಕೊಡೋದು ನಿಮಗೆ ಥಿಯರಿಟಿಕಲಿ. ಆಯಿತಾ, ನಾನು ನಿಮಗೆ ಥಿಯರಿಟಿಕಲಿ ಹೇಳಿಕೊಟ್ಟು ಪ್ರಾಕ್ಟಿಕಲಿ ಕೂಡ ಮಾಡಿಸ್ತೇವೆ. ಅದು ಹೇಗಂತ ಕೇಳಿದರೆ, ಇಂಟರ್ವ್ಯೂವಲ್ಲಿ ಏನು ಮಾಡ್ತಾರೆ ಕೇಳಿದ್ರೆ, ಈಗ ಫಸ್ಟ್ ರೌಂಡಲ್ಲಿ 1000 ನಂಬರ್ ಆಫ್ ಸ್ಟೂಡೆಂಟ್ಸ್ಗಳು ಎನ್ರೋಲ್ ಆದಾಗ ಅವರು ಮ್ಯಾಥ್ಸ್ ಮತ್ತು ಇಂಗ್ಲೀಷ್ ಮತ್ತು ಕೋಡ್ ಸ್ನಿಪ್ಪೆಟ್, ಓಕೆ, ಕೋಡಿನ ಒಂದು ಇದನ್ನು ಕೊಟ್ಟು ನಿಮಗೆ ಇದೇ ಫೌಂಡೇಶನ್, ಈ ಯಾವುದು ವೇರಿಯೇಬಲ್ಸ್, ಕಾನ್ಸ್ಟೆಂಟ್, ಅದು ಔಟ್ಪುಟ್, ಇನ್ಪುಟ್, ಅರೇಸ್, ಇದ್ರ ಮೇಲೆಲ್ಲ ತುಂಬ ಕ್ವಶನ್ಸ್ ಕೇಳ್ತಾರೆ. ಯಾವ ರೀತಿ ಕ್ವಶನ್ ಕೇಳ್ತಾರೆ, ಯಾವ್ಯಾವ ಕಂಪನಿಯವರು ಕೋಡ್ ಸ್ನಿಪ್ಪೆಟನ್ನು ಕೊಟ್ಟು ನಿಮಗೆ ಅದರಲ್ಲಿ ಎರರ್ಸನ್ನು ಫೈಂಡ್ ಔಟ್ ಮಾಡಿ ಅಥವಾ ಫಿಲ್ ಮಾಡಿ, ಈ ಥರ ಯಾವ್ಯಾವ ಕ್ವಶನ್ಸನ್ನು ಕೇಳಿದ್ದಾರೆ ಅದೆಲ್ಲದನ್ನು ನಿಮಗೆ ಪ್ರಾಕ್ಟಿಕಲ್ ಆಗಿ ನಾನು ಕಳಿಸಿ, ಯಾವ ಕಂಪನಿಯವರು ಕೇಳಿದ್ದಾರೆ, ಯಾವ ರೀತಿ ಕೇಳಿದ್ದಾರೆ, ಆ್ಯಂಡ್ ಟಾಪ್ ಆಫ್ ದ್ಯಾಟ್ ಯಾವ ಟಾಪಿಕ್ ವೆರಿ ಇಂಪಾರ್ಟೆಂಟ್, 100% ಕೇಳ್ತಾರೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಅದನ್ನು ಕೂಡ ನಾವು ಹೇಳ್ತೇವೆ. ನಿಮಗಿಲ್ಲಿ ನಾನು ಮಾಡ್ತಾ ಇರೋದು ಇಂಟರ್ವ್ಯೂ, ನಿಮ್ಮನ್ನು ಇಂಟರ್ವ್ಯೂಗೆ ಪ್ರಿಪೇರ್ ಮಾಡ್ತಾ ಇರೋದು. ನಿಮಗಿದು ಅಕಾಡೆಮಿಕ್ಕಿಗೂ ಯೂಸ್ ಆಗುತ್ತೆ, ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ನಿಮಗೆ ಕಾಲೇಜಲ್ಲಿ ಬರೋ ಅಕಾಡೆಮಿಕ್ಕಿಗೂ ಯೂಸ್ ಆಗುತ್ತೆ, ಪ್ಲಸ್ ಇಂಟರ್ವ್ಯೂಗೆ 100% ಯೂಸ್ ಆಗುತ್ತೆ. ಅಂದರೆ ನಾನು ಇಂಟರ್ವ್ಯೂಗೆ ಹೇಳ್ತೇನೆ, ಇಂಥ ಕಂಪನಿಯವರು ಈ ಕಾನ್ಸೆಪ್ಟ್ ಮೇಲೆ ಹೀಗೆ ಕ್ವಶನ್ ಕೇಳಿದ್ದಾರೆ,
ಕೋಡ್ ಸ್ನಿಪ್ಪೆಟನ್ನು ಕೊಟ್ಟು ಈ ಕಾನ್ಸ್ಟೆಂಟ್ ಆ ವೇರಿಯೇಬಲ್ ಮೇಲೆ ಯಾವ ಥರ ಕ್ವಶನ್ಸ್ ಕೇಳ್ತಾರೆ, ಒಂದು ಟಾಪಿಕ್ ಆದಾಗ ನಿಮ್ಗೆ ಅದ್ರ ಮೇಲೆ ಇಂಟರ್ವ್ಯೂ ಕ್ವಶನ್ಸ್ ಯಾವ್ಯಾವ ಕಂಪ್ನಿಯವರು ಹೇಗೆ ಕೇಳಿದ್ದಾರೆ, ಹೇಗೆ ಕೇಳೋ ಚಾನ್ಸಸ್ ಇದೆ ಅದನ್ನ ಹೇಳಿಕೊಡ್ತಾರೆ ಆಯಿತಾ. ಇದು ನಿಮ್ಮ ಕಾಲೇಜಲ್ಲಿ ಜಸ್ಟ್ ಮಾಡ್ತಾರೆ ಹೋಗ್ತಾರೆ ಅಷ್ಟೇ ಆಯಿತಾ. ಸೆಕೆಂಡ್ ಒನ್, ನಿಮಗೆ ಯಾವ ಸಾಫ್ಟ್ವೇರಲ್ಲಿ ಯಾವ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು, ಯಾವ ಸಾಫ್ಟ್ವೇರಲ್ಲಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡಬೇಕು, ಅದನ್ನು ಹೇಗೆ ಇನ್ಸ್ಟಾಲ್ ಮಾಡಬೇಕು, ಹೇಗೆ ಪ್ರಾಕ್ಟಿಕಲಿ ನೀವು ಹೇಗೆ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ಲಿ ಪ್ರಾಕ್ಟಿಕಲಿ ಕೂಡ ಮಾಡ್ತೇನೆ. ಫಸ್ಟ್ ನಿಮಗೆ ಬೇಸಿಕ್ ಫೌಂಡೇಶನ್ ಇರುತ್ತೆ ಸ್ವಲ್ಪ ದಿನ, ಅದಾದ ನಂತರ ಪ್ರಾಕ್ಟೀಸ್ ಮಾಡಬೇಕು. ನೀವು ಯಾವುದ್ರಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಅದನ್ನು ಇನ್ಸ್ಟಾಲ್ ಮಾಡೋದು ಹೇಗೆ, ಎರರ್ ಬಂದರೆ ಏನು ಮಾಡಬೇಕು, ಅದೆಲ್ಲದನ್ನು ಹೇಳಿಕೊಡ್ತೇವೆ. 3, ಮತ್ತೊಂದು ನಿಮಗೆ ಇದ್ರ ವೆರಿ ಇಂಪಾರ್ಟೆಂಟ್, ಹ್ಯಾಕರ್ ರ್ಯಾಂಕಲ್ಲಿ ನಿಮ್ಮ ಐಡಿಯನ್ನು ಕ್ರಿಯೇಟ್ ಮಾಡಿ. ಹ್ಯಾಕರ್ ರ್ಯಾಂಕ್ ಎನಿ ಆನ್ಲೈನ್ ಪ್ಲಾಟ್ಫಾರ್ಮ್, ಬಟ್ ನಾನು ಯೂಸ್ ಮಾಡೋದು ಹ್ಯಾಕರ್ ರ್ಯಾಂಕ್ ಅಂತ ಇದು ಮಾಡ್ಕೊಂಡಿದ್ದೇನೆ. ಹ್ಯಾಕರ್ ರ್ಯಾಂಕಲ್ಲಿ ನಿಮ್ಮ ಐಡಿಯನ್ನು ಕ್ರಿಯೇಟ್ ಮಾಡಿಕೊಂಡು ನೀವು ಮೀಡಿಯಂ ಲೆವೆಲ್ ಅಂದರೆ ಫಸ್ಟಿಂದ ಈಸಿ ಲೆವೆಲ್, ಮೀಡಿಯಂ ಲೆವೆಲ್, ಅಪ್ ಟು ಮೀಡಿಯಂ ಲೆವೆಲ್ವರೆಗೂ ನೀವು ಸಾಲ್ವ್ ಮಾಡೋರು ರೇಂಜಿ ಬಂದಿರ್ತೀರಾ. ಅಂದರೆ ಈಸಿ ಲೆವೆಲಿಂದ ನಿಮಗೆ ಸ್ಟಾರ್ಟ್ ಮಾಡಿ ಹ್ಯಾಕರ್ ರ್ಯಾಂಕಲ್ಲಿ ನಿಮ್ಮದು ಇದನ್ನ ಕ್ರಿಯೇಟ್ ಮಾಡ್ತೇವೆ, ಐಡಿನ ಕ್ರಿಯೇಟ್ ಮಾಡಿ ಅಲ್ಲೇ ನೀವು ಪ್ರೋಗ್ರಾಮಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆಯಿತಾ. ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆಯಿತಾ. ಕಂಪನಿ ಸ್ಪೆಸಿಫಿಕ್ ಆಗಿ ಏನೇನು ಕ್ವಶನ್ ಕೇಳಿದ್ದಾರೆ, ಯಾವ ಟಾಪಿಕ್ ಮೇಲೆ ಕ್ವಶನ್ ಕೇಳಿದ್ದಾರೆ, ಯಾವ ರೀತಿ ಕ್ವಶನ್ಸ್ ಕೇಳ್ಬೋದು, ಇದ್ರ ಬಗ್ಗೆ ಹೇಳ್ತೇನೆ ಆಯಿತಾ. ಇದು ನಮ್ಮದು. ಮತ್ತು ಡೌಟ್ಸ್ಗಳಿದ್ರೆ ನಿಮಗೆ ಒಂದು ಟೈಮ್ ಸ್ಲಾಟ್ ಕೊಡ್ತೇವೆ, ಪರ್ಸ್ನಲಿ 1-to-1 ಇದನ್ನು ಏನು ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ತೇನೆ. ಆ್ಯಂಡ್ ರೆಕಾರ್ಡೆಡ್ ವಿಡಿಯೋ ಕೂಡ ನಿಮಗೆ ಸಿಗುತ್ತೆ ಆಯಿತಾ. ಇದಿಷ್ಟು ಇಲ್ಲಿ ಸಿಗೋದು ಓನ್ಲಿ ಫಾರ್ ಅಕಾಡೆಮಿಕ್ಸ್ ಮಾತ್ರ ಅಲ್ಲ, ನಿಮಗೆ ಇದು ಅಕಾಡೆಮಿಕ್ಸ್ಗೂ ಯೂಸ್ ಆಗುತ್ತೆ, ಇಂಟರ್ವ್ಯೂಗೆ ಯೂಸ್ ಆಗುತ್ತೆ, ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಹ್ಯಾಕರ್ ಅರ್ಥ ಅಥವಾ ಹ್ಯಾಕರ್ ರ್ಯಾಂಕಲ್ಲಿ ನನ್ನ ಐಡಿಯಾ ಇರೋದು ಹ್ಯಾಕರ್ ರ್ಯಾಂಕಲ್ಲಿ ನಿಮ್ಮದು ಐಡಿಯನ್ನು ಕ್ರಿಯೇಟ್ ಮಾಡಿ ಅಲ್ಲಿ ನಿಮಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸನ್ನು ಕೊಡ್ತೇವೆ. ಪ್ಲಸ್ ವೆರಿ ಇಂಪಾರ್ಟೆಂಟ್ ಏನಂತ ಕೇಳಿದರೆ, ಕಂಪನಿಯಲ್ಲಿ ಹೆಚ್ಚಾಗಿ ಫಸ್ಟ್ ರೌಂಡಲ್ಲಿ ಏನು ಮಾಡ್ತಾರೆ ಅಂತ ಕೇಳಿದರೆ, ಒಂದು ಬೇಸಿಸ್ ಆಫ್ ಹೆಚ್ಚಿನ ಏನು ಕೋರ್ ಕಂಪನೀಸ್ಗಳೆಲ್ಲ, ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಕೋರ್ ಕಂಪನೀಸ್ಗಳೆಲ್ಲ ನಿಮಗೆ ಸ್ಟಾರ್ಟಿಂಗ್ ರೌಂಡ್ ಫಿಲ್ಟರ್ ಔಟ್ ಮಾಡಲಿಕ್ಕೆ ಈ ಬೇಸಿಕ್ಸ್ ಇದೆ ನೋಡಿ, ಫೌಂಡೇಶನ್ ನಿಮ್ದು ಹೇಗಿದೆ ಅದ್ರ ಮೇಲೆ 100% ಕ್ವಶನ್ ಕೇಳ್ತಾರೆ. ಕೆಲವೊಂದು ಟಾಪಿಕ್ಗಳು C ಇರ್ಬೋದು, C++ ಇರ್ಬೋದು, ತುಂಬ ಇಂಪಾರ್ಟೆಂಟ್ ಟಾಪಿಕ್ಸ್ಗಳಿದೆ, ಅದ್ರ ಮೇಲೆ 100% ಕೇಳ್ತಾರೆ. ಯಾವ್ಯಾವ ಕ್ವಶನ್ ಕೇಳಿದ್ದಾರೆ ಕಂಪನಿಯವರು, ಅಂದರೆ ಯಾವ ಟಾಪಿಕ್ ಮೇಲೆ ಹೆಚ್ಚು ಕ್ವಶನ್ ಕೇಳಿದ್ದಾರೆ, ನೀವು ಅದನ್ನು ಯಾವ ರೀತಿ ಇದು ಮಾಡಬೇಕು, ಏನು ಸ್ಟಡಿ ಮಾಡಬೇಕು, ಅದೆಲ್ಲದನ್ನು ನಾನು ಹೇಳಿಕೊಡ್ತೇನೆ ಓಕೆ. ಪರ್ಸ್ನಲ್ ಆಗಿ ನನ್ನಿಂದ ಗೈಡೆನ್ಸ್ ಇರುತ್ತೆ ನಿಮಗೆ, ನನ್ನ ಎಕ್ಸ್ಪೀರಿಯನ್ಸ್ ಪ್ಲಸ್ ನನ್ನ ಸ್ಟೂಡೆಂಟ್ಸ್ಗಳ ಎಕ್ಸ್ಪೀರಿಯನ್ಸ್ ಪ್ಲಸ್ ನಾನು ಪ್ರತಿಯೊಂದು ಕಾಲೇಜ್ನ ಪ್ರತಿ ಸ್ಟೂಡೆಂಟ್ಸ್ಗಳ ಜೊತೆ ಪರ್ಸ್ನಲ್ ಆಗಿ ಕೂತ್ಕೊಂಡು ಇವೆರಡು ಸಬ್ಜೆಕ್ಟಿಂದ ಏನೇನು ಕ್ವಶನ್ ಕೇಳಿದ್ದಾರೆ ಎಲ್ಲದನ್ನು ಕೇಳಿ ಅದನ್ನು ತಗೊಂಡು ಬಂದು ಸಮ್ಮರಿಯಾಗಿ ನಿಮ್ಗೆ ತಂದು ಕೊಡ್ತೇನೆ ಓಕೆ. ಸೊ ಇಲ್ಲಿ ನಿಮ್ಗೆ 100% ನಿಮ್ಮ ಮನಿ ಬ್ಯಾಕ್ ಗ್ಯಾರಂಟಿ 100% ಸಿಗುತ್ತೆ ಓಕೆ. ಜಸ್ಟ್ ನಿಮಗೆ ಏನು CGPA ತೆಗಿಲಿಕ್ಕೋಸ್ಕರ ಮಾತ್ರ ಮಾಡ್ತಾ ಇಲ್ಲ, ನಿಮ್ಮನ್ನು ಕಂಪನಿ ಇಂಟರ್ವ್ಯೂಗೆ ಪ್ರಿಪೇರ್ ಮಾಡ್ತಾ ಇದ್ದೇವೆ. ಒಂದು ಟೈಮ್ ನಿಮಗೆ C++ ಫೌಂಡೇಶನ್ ಸ್ಟ್ರಾಂಗ್ ಆಯಿತಾ, ಅದಾದ ನಂತರ ಮುಂದೆ ನೀವು ಪೈಥಾನ, ಜಾವಾ ಯಾವುದನ್ನು ಕಲಿಬೋದು ಈಸಿ. ಯಾಕಂದರೆ ಫೌಂಡೇಶನ್ ಎಲ್ಲಾದ್ರದ್ದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಸಿಂಟ್ಯಾಕ್ಸ್ ಎಲ್ಲಾದ್ರದ್ದು ಸೇಮ್ ಇರುತ್ತೆ ಓಕೆ. ಈಗ ಪೈಥಾನ್ ಅಂತ ಬಂದಾಗ ಅಲ್ಲಿ ಲೈಬ್ರರಿ ಫಂಕ್ಷನ್ಸ್ ಜಾಸ್ತಿ ಇರುತ್ತೆ. ಇಲ್ಲಿ ನೀವು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಪರ್ಫೆಕ್ಟ್ ಕಲ್ತ್ಕೊಂಡ್ರೆ ನೀವೇನು ಮಾಡ್ಬೋದು. ಇದಕ್ಕೆ ನಾನು ಫಸ್ಟಿಗೆ ಸ್ಟಾರ್ಟ್ ಮಾಡ್ತಾ ಇರೋದು C++ ಇದನ್ನು ಪ್ಯಾಕೇಜ್ ಆಗಿ ಮಾಡ್ತಾ ಇದ್ದೇನೆ ಓಕೆ. ಯಾಕೆ ನಾನು ಇಂಟರ್ವ್ಯೂ ಪ್ರಿಪ್ರೇಷನ್ ಕಿಟ್ಟನ್ನು ಡೈರೆಕ್ಟ್ಲಿ ಮಾಡ್ತಾ ಇಲ್ಲ ಕೇಳಿದರೆ, ಫಸ್ಟು ಫೌಂಡೇಶನ್ ಸ್ಟ್ರಾಂಗ್ ಮಾಡ್ಕೊಳ್ಳೋಣ. ವಿದೌಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಿಮ್ಗೆ ಗೊತ್ತಿಲ್ಲದೆ ನಾನು ಡೈರೆಕ್ಟ್ DBMS, ಆಪ್ರೇಟಿಂಗ್ ಸಿಸ್ಟಮ್, ಡೇಟಾ ಸ್ಟ್ರಕ್ಚರ್, ಅಲ್ಗೋರಿದಮ್ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ಇದು ಫಸ್ಟ್ ನಂದು. ಅದಾದ ನಂತರ ಮುಂದೆ ಇಂಟರ್ವ್ಯೂ ಪ್ರಿಪ್ರೇಷನ್ ಕಿಟ್ ಅಂತ ಬಂದಾಗ ಅದರಲ್ಲಿ ಉಳಿದಿರೋ ಸಬ್ಜೆಕ್ಟ್ಗಳು ಅದು ಮುಂದೆ ಮಾಡ್ತೇನೆ, ಅದು ಮುಂದೆ ಹೇಳ್ತೇನೆ. ಹಾಗೆ SQL, TSQL, SSIS, ಪವರ್ BI ಅದ್ರದ್ದು ಒಂದು ಮಾಡ್ತಾ ಇದ್ದೇನೆ. ಅದು ಸ್ಕಿಲ್ಸ್, ಅದು ಕಂಪನಿ ಸ್ಪೆಸಿಫಿಕ್, ಅದನ್ನು ಸಪ್ರೇಟಾಗಿ ಮಾಡ್ತಾ ಇದ್ದೇನೆ ಓಕೆ. ಇದು C and C++ ನಿಮ್ಮ ಪ್ರೋಗ್ರಾಮಿಂಗ್ನ ಫೌಂಡೇಶನ್. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕಂದ್ರೆ, ಡೆವಲಪರ್ ಆಗಬೇಕಂದ್ರೆ ಪ್ರೋಗ್ರಾಮಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಅದರ ಫೌಂಡೇಶನ್ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಓಕೆ. ಎನ್ರೋಲ್ ಆಗಬೇಕು ಅಂತಿದ್ದವರಿಗೆ ನಾನು ಕೆಳಗಡೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಗೂಗಲ್ ಫಾರ್ಮ್ನ ಲಿಂಕನ್ನು ಹಾಕಿರ್ತೇನೆ. ಲಿಂಕನ್ನು ಇದು ಮಾಡಿ, ಏನು ಫಿಲ್ ಮಾಡಿ, ಫೀಸ್ ಎಷ್ಟು ಅಂತ ಅದೇ ನಾನು ಗೂಗಲ್ ಫಾರ್ಮಲ್ಲಿ ಇದು ಮಾಡಿರ್ತೇನೆ, ಮೆನ್ಷನ್ ಮಾಡಿರ್ತೇನೆ. ಫೀಸ್ನ ಬಗ್ಗೆ ಮೆನ್ಷನ್ ಮಾಡಿರ್ತೇನೆ. ಎರಡು ಕೂಡ ಸೇರಿಸಿ ಕಂಬೈನ್ಡ್ ಫಾರ್ 3 months, ದಟ್ ಈಸ್ 90 hours. ಓವರ್ ಆಲ್ 90 hours ನಿಮ್ಮ ಫೌಂಡೇಶನನ್ನು ಸ್ಟ್ರಾಂಗ್ ಮಾಡ್ತೇವೆ. ಕಂಪ್ಲೀಟ್ಲಿ ಸ್ಟ್ರಾಂಗ್ ಆಗುತ್ತೆ ಫಾರ್ ಶ್ಯೂರ್. ಯು ವಿಲ್ ಲರ್ನ್ ಲಾಟ್ ಆಫ್ ಥಿಂಗ್ಸ್ ಯು ಓಕೆ. ಯಾರ್ಯಾರು ಎನ್ರೋಲ್ ಆಗಬೇಕು ಅಂತಿದ್ದಾರೆ, ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕನ್ನು ಕೊಡ್ತೇನೆ. ಆ ಗೂಗಲ್ ಫಾರ್ಮ್ನ ಲಿಂಕನ್ನು ಏನು ಮಾಡಿ ಫಿಲ್ ಮಾಡಿದ ನಂತರ ನಾನು ಮತ್ತೆ ನನಗೆ ರೆಸ್ಪಾನ್ಸ್ ಬಂದ ನಂತರ ನಾನು ಕಾಂಟ್ಯಾಕ್ಟ್ ಮಾಡ್ತೇನೆ. ಯಾವುದಕ್ಕೆ ನೀವು ಪೇಮೆಂಟ್ ಮಾಡಬೇಕು ನಾನು ಹೇಳ್ತೇನೆ ಓಕೆ. ಸೊ ಜಾಯ್ನ್ ಆಗಬೇಕು ಅಂತಿದ್ದವರು ಆದಷ್ಟು ಬೇಗ ಜಾಯ್ನ್ ಆಗಿ, ಮತ್ತೆ ಲೇಟ್ ಮಾಡಬೇಡಿ. ಯಾಕಂದರೆ ಕ್ಲಾಸಸ್ಗಳು ಸ್ಟಾರ್ಟ್ ಆಗುತ್ತೆ, ಇನ್ನು ಇಂಜಿನಿಯರಿಂಗ್ ಕ್ಲಾಸಸ್ಗಳು ಸ್ಟಾರ್ಟ್ ಆಗುತ್ತೆ. ನನ್ನ ಐಡಿಯಾ ಆದಷ್ಟು ಬೇಗ ನಿಮ್ಮದು C ಮತ್ತು C++ ಕಲ್ತ್ಕೊಂಡಿದ್ರೆ ನಿಮ್ಮ ಫೌಂಡೇಶನ್ ಫಸ್ಟ್ ಸೆಮ್ಮಲ್ಲಿ ನಿಮಗೆ C++ ಕಂಪ್ಲೀಟ್ ಆದರೆ ಇನ್ನು ಮುಂದೆ ನೀವು ಡೈರೆಕ್ಟ್ಲಿ ನೆಕ್ಸ್ಟು ಜಾವಾ, ಪೈಥಾನ್ನ ಇದು ಮಾಡ್ಬೋದು. ಮತ್ತು ನೀವು ಸ್ಕಿಲ್ಸ್ ಬೇಸ್ಡ್ ಇದಕ್ಕೂ ಹೋಗ್ಬೋದು. ಲೈಕ್ ಇದು ಸ್ಕಿಲ್ಲೇ SQL ಅದನ್ನು ಹೇಳ್ಬೇಕಂತಿದ್ದೀನಿ. SQL, TSQL, SSIS, ಪವರ್ BI, SSRS
ಇದನ್ನು ಕೂಡ ಸ್ಟಾರ್ಟ್ ಮಾಡ್ತೇನೆ, ಅದು ನೆಕ್ಸ್ಟ್ ಬ್ಯಾಚಲ್ಲಿ. ಓಕೆ, ಫಸ್ಟ್ ನಿಮ್ಮ ಫೌಂಡೇಶನ್ ಸ್ಟ್ರಾಂಗ್ ಆಗಬೇಕು. ಸೊ ಐ ಆಮ್ ಸ್ಟಾರ್ಟಿಂಗ್ ವಿತ್ C and C++. ನೆಕ್ಸ್ಟ್ ನಮ್ಮ ಇಂಟರ್ವ್ಯೂ ಪ್ರಿಪ್ರೇಷನ್ ಕಿಟ್ಟಲ್ಲಿ ನಿಮ್ಗೆ ಎಲ್ಲದೂ ಇರುತ್ತೆ. ಯಾವುದು ಅಲ್ಗೋರಿದಮ್ ಇರುತ್ತೆ, ಡೇಟಾ ಸ್ಟ್ರಕ್ಚರ್ ಇರುತ್ತೆ, ಆಪ್ರೇಟಿಂಗ್ ಸಿಸ್ಟಮ್ಸ್ ಇರುತ್ತೆ, ಆ್ಯಂಡ್ ಇದಿರುತ್ತೆ, DBMS ಇರುತ್ತೆ, ಕಂಪ್ಯೂಟರ್ ನೆಟ್ವರ್ಕ್ಸ್ ಇರುತ್ತೆ, ಎಲ್ಲ ಅದು ಇರುತ್ತೆ. ಅದು ಕಂಪ್ಲೀಟ್ ಕಿಟ್. ಅದನ್ನು ಇವಾಗಲೇ ಸ್ಟಾರ್ಟ್ ಮಾಡೋದಿಲ್ಲ, ಯಾಕಂದರೆ ಯು ಡೋಂಟ್ ನೋ ಎನಿಥಿಂಗ್ ಅಬೌಟ್ DBMS ಆಪ್ರೇಟಿಂಗ್ ಸಿಸ್ಟಮ್. PUCಯಲ್ಲಿ ಕಲ್ತಿದ್ರು ಫೌಂಡೇಶನ್ ಮಾತ್ರ ಇರುತ್ತೆ, ಜಸ್ಟ್ ಬೇಸಿಕ್ ಒಂದು 10%. ಅದನ್ನು ನೆಕ್ಸ್ಟ್ ಮಾಡ್ತೇನೆ. ಸೊ ಪ್ಲಸ್ ಫಸ್ಟು ಇದನ್ನು ಫೌಂಡೇಶನ್ ಸ್ಟ್ರಾಂಗ್ ಮಾಡ್ಕೊಳ್ಳಿ, ನಂತರ ಅದಕ್ಕೆ ಜಾಯ್ನ್ ಆಗಿ. ಓಕೆ, ವಿದೌಟ್ ದಿಸ್ ಡೈರೆಕ್ಟ್ ನಾನು ಅದಕ್ಕೆ ಜಾಯ್ನ್ ಆಗ್ತೀನಿ ಅಂತ ಬರಬೇಡಿ. ಅಂದರೆ ಬರಬೇಡಿ ಅಂತ ಹೇಳ್ತಾ ಇಲ್ಲ, ನಿಮ್ಗೆ ಆಲ್ರೆಡಿ ಕಲ್ತಿದ್ದಿದ್ರೆ ಓಕೆ ಫೈನ್, ಬಟ್ ವಿದೌಟ್ ಬೇಸಿಕ್ ಇದಿಲ್ಲದೆ ಹೋಗಬೇಡಿ. ಅದಕ್ಕೋಸ್ಕರ ಫೌಂಡೇಶನ್ ತುಂಬ ಸ್ಟ್ರಾಂಗ್ ಮಾಡ್ತೇನೆ. ನೆಟ್ಟು ನಾನು ಮೈಸೆಲ್ಫ್ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್, ಇಂಜಿನಿಯರಿಂಗ್ ಆದವನು, ಇದ್ರ ಬಗ್ಗೆ ಗೊತ್ತಿದ್ದವನು. ಸೊ ನನ್ನ ಹತ್ರ ಕಲಿಯೋದು ನಿಮಗೆ ಬೇರೆ ಇರುತ್ತೆ, ನಿಮ್ಗೆ ಬೇರೆ ಕಡೆ ಹೊರಗಡೆ ಕಂಪ್ಯೂಟರ್ ಕ್ಲಾಸ್ ಎಲ್ಲ ಕೆಲವರು ಕೊಡ್ತಾರೆ, ಅವರದ್ದೇ ಬೇರೆ. ಓಕೆ, ಸೊ ಇಟ್ ಇಸ್ ಎಂಟೈರ್ಲಿ ಡಿಫ್ರೆಂಟ್. ನಾನು ನಿಮ್ಮನ್ನು ಕಂಪ್ಲೀಟ್ಲಿ ಇಂಟರ್ವ್ಯೂಗೆ ಪ್ರಿಪೇರ್ ಮಾಡ್ತೇನೆ. ಓಕೆ, 100% ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಜಾಯ್ನ್ ಆಗಬೇಕು ಅಂತಿದ್ದವರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ನಾನು ಲಿಂಕನ್ನು ಹಾಕಿರ್ತೇನೆ, ಗೂಗಲ್ ಫಾರ್ಮ್ನ ಲಿಂಕ್ ಹಾಕಿರ್ತೇನೆ, ಅದನ್ನು ಫಿಲ್ ಮಾಡಿ ನಾನು ಮತ್ತೆ ನಿಮಗೆ ಇದು ಮಾಡ್ತೇನೆ, ಕಾಂಟ್ಯಾಕ್ಟ್ ಮಾಡ್ತೇನೆ, ನನ್ನ ಗ್ರೂಪಿಗೆ ಆ್ಯಡ್ ಮಾಡ್ತೇನೆ. ಎಷ್ಟು ರೆಸ್ಪಾನ್ಸ್ ಬರುತ್ತೆ ಅಂತ ನೋಡಿಕೊಂಡು ನಾನು ಮುಂದಿದ್ದು ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳ್ತೇನೆ. ಆದಷ್ಟು ಬೇಗ ರೆಸ್ಪಾನ್ಸ್ ಕೊಡಿ, ಯಾಕಂದರೆ ನಾನು ಬೇಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ, ಟೈಮ್ ಆಗಿದೆ. ಆದಷ್ಟು ಬೇಗ ಇದನ್ನು ಕಂಪ್ಲೀಟ್ ಮಾಡಬೇಕು, ಮುಂದೆ ನೀವು ಸಫರ್ ಆಗಬಾರ್ದು ಅಂತ ಇವಾಗಲೇ ಎಲ್ಲದನ್ನು ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಓಕೆ, ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಎಲ್ಲ ಕೇಳ್ತಾ ಇದ್ರಿ ಸರ್ ಬೇಗ ಸ್ಟಾರ್ಟ್ ಮಾಡಿ ಅಂತ. ನಾನು ಬೇಗ ಸ್ಟಾರ್ಟ್ ಮಾಡ್ತೇನೆ, ನೀವು ಎಷ್ಟು ರೆಸ್ಪಾನ್ಸ್ ಸಿಗುತ್ತೆ ಅದ್ರ ಬೇಸಿಸ್ ಮೇಲೆ ಆದಷ್ಟು ಬೇಗ ಸ್ಟಾರ್ಟ್ ಆಗುತ್ತೆ. ಮೇ ಬಿ ಇನ್ನೊಂದು 1 ವೀಕ್ ಒಳಗಡೆ ಇದು ವೈಂಡ್ ಅಪ್ ಆಗುತ್ತೆ. ಏನು ಅಂತ ಕೇಳಿದ್ರೆ ಎಷ್ಟು ಸ್ಟೂಡೆಂಟ್ಸ್ಗಳು ಬರುತ್ತೆ ಅವ್ರನ್ನೆಲ್ಲ ತೊಗೊಂಡು ಕ್ಲಾಸಸ್ ಸ್ಟಾರ್ಟ್ ಮಾಡ್ತೇನೆ. ಓಕೆ, ಲೇಟರ್ ಮತ್ತೆ ಆಮೇಲೆ ನಾನು ಸೇರ್ತೇನೆ ಅಂತ ಕೂತ್ಕೊಳ್ಬೇಡಿ. ಕಾಲೇಜಿಗೆ ಹೋದ್ಮೇಲೆ ಸರ್ ನನಗೆ ಅದು ಅರ್ಥ ಆಗ್ತಾ ಇಲ್ಲ, ಇವಾಗ ನಾನು ಸ್ಟಾರ್ಟ್ ಮಾಡ್ತೇನೆ ಅಂತ ಮಧ್ಯದಲ್ಲಿ ಇದಾಗಬೇಡಿ. ಇವಾಗಲೇ ಒಂದು ನಾಲೆಜಿಗೋಸ್ಕರ ಟೈಮನ್ನು ಸ್ಪೆಂಡ್ ಮಾಡಿ, ಮನಿನ ಸ್ಪೆಂಡ್ ಮಾಡಿ, ನಿಮ್ಮ ಎನರ್ಜಿನ ಸ್ಪೆಂಡ್ ಮಾಡಿ. ಫಾರ್ ಶ್ಯೂರ್ ಇಟ್ ವಿಲ್ ಬಿ ಯೂಸ್ಫುಲ್, ಫಾರ್ ಶ್ಯೂರ್ 100%. ಐ ಆಮ್ ಡ್ಯಾಮ್ ಶ್ಯೂರ್ ಸ್ಟೂಡೆಂಟ್ಸು, ಯು ವೋಂಟ್ ರಿಗ್ರೆಟ್ ಲೇಟರ್. ಓಕೆ, ಜಾಯ್ನ್ ಆಗದೇ ಇದ್ದರೆ ರಿಗ್ರೆಟ್ ಮಾಡ್ಕೊಳ್ಬೇಡಿ. ಆಮೇಲೆ ಜಾಯ್ನ್ ಆದರೆ ಅಂತಾದರೆ ಯು ವೋಂಟ್ ರಿಗ್ರೆಟ್ ಫಾರ್ ಶ್ಯೂರ್. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು. ಇದು ವೀಕೆಂಡ್ ಕ್ಲಾಸಸ್ ಇರುತ್ತೆ, ಸ್ಯಾಟರ್ಡೆ ಮತ್ತು ಸಂಡೇಸು. ಕಂಪ್ಲೀಟ್ ಇಡೀ ಹೋಲ್ ಡೇ ಇರೋದಿಲ್ಲ, ಒಂದು 2 to 3 ಅವರ್ಸ್ ಅಷ್ಟೇ. ಸ್ಯಾಟರ್ಡೆ 2 to 3 ಅವರ್ಸ್, ಸಂಡೇ 2 to 3 ಅವರ್ಸ್. ಅದನ್ನು ಟೈಮಿಂಗ್ಸನ್ನು ಎಲ್ಲ ಗ್ರೂಪಿಗೆ ಸೇರಿ ಆದಮೇಲೆ ಅದನ್ನು ಹೇಳ್ತೇನೆ. ಓಕೆ ಸ್ಟೂಡೆಂಟ್ಸು, ಥ್ಯಾಂಕ್ ಯು. ಎನ್ರೋಲ್ ಆಗಬೇಕು ಅಂತಿದ್ದವ್ರು ಲಿಂಕಿಗೆ ಕ್ಲಿಕ್ ಮಾಡಿ ಒಂದು ಗೂಗಲ್ ಫಾರ್ಮನ್ನು ಫಿಲ್ ಮಾಡಿ ನಂತರ ನಾನು ಕಾಂಟ್ಯಾಕ್ಟ್ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಾನು ನಿಖಿಲೇಶ್, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್.